ಐ ಫ್ಯಾಮಿಲಿ, ಇವತ್ತು ನಾನು ನಿಮ್ಮ ಜೊತೆ ಮಾರ್ನಿಂಗ್ ರೊಟೀನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ನನ್ನ ರೊಟೀನ್ ಸ್ಟಾರ್ಟ್ ಆಗೋದೇ ಅಡುಗೆ ಮನೆಯಿಂದ. ಬಿಕಾಸ್ ಚಿರುಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಮತ್ತು ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು. ಹಸ್ಬೆಂಡ್ ಜೊತೆ ಕರ್ಕೊಂಡು ಹೋಗೋದ್ರಿಂದ ಅವ್ರಿಗೂ ಸೇರಿಸಿ ನಾನು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಹಾಗಾಗಿ ಎಲ್ಲರಿಗೂ ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನಿಲ್ಲಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಸೊ ಪುಳಿಯೋಗರೆ ಪ್ಯಾಕೆಟಲ್ಲಿ ಈ ಥರ ಕಡಲೆ ಬೀಜ ನನಗೆ ಇಷ್ಟನೇ ಆಗಲ್ಲ, ಹಾಗಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ಸಪ್ರೇಟಾಗಿ ನಾನೇ ಹಾಕ್ಕೊತೀನಿ. ಹಾಗೆ ಇಲ್ಲಿ ಚಿರು ಸ್ನ್ಯಾಕ್ಸ್ ಬಾಕ್ಸಿಗೆ ಇವತ್ತು ಒಂದು ಬನಾನಾ ಮತ್ತು ಸ್ವಲ್ಪ ಪೊಮೊಗ್ರಾನೇಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕಿ ಪ್ಯಾಕ್ ಮಾಡಿದೆ. ಆಮೇಲೆ ಅವ್ನ ಬ್ಯಾಗಲ್ಲಿ ಆಲ್ರೆಡಿ ಒಂದು ಪೇರ್ ಆಫ್ ಡ್ರೆಸ್ ಇರುತ್ತೆ, ಅದ್ರ ಜೊತೆಗೆ ಅವ್ರದ್ದು ಕ್ಯಾಪ್ ಕೊಟ್ಟಿದ್ದಾರಲ್ಲ ಅದಿರುತ್ತೆ, ಅದ್ರ ಜೊತೆಗೆ ಲಂಚ್ ಬಾಕ್ಸು ಮತ್ತು ವಾಟರ್ ಬಾಟಲ್ ಹಾಕಿ ರೆಡಿ ಮಾಡಿದೆ. ಹಾಗೆ ಇಲ್ಲಿ ಚಿರುಗೆ ಮತ್ತು ಬುಜ್ಜಿಗೆ ಇಬ್ಬರಿಗೂ ಅವ್ರ ಅಪ್ಪನೇ ಊಟ ಮಾಡಿಸ್ತಾ ಇದ್ದಾರೆ. ಬಿಕಾಸ್ ಬುಜ್ಜಿನೂ ಇವಾಗ ನಮ್ಮ ಜೊತೆ ನಾವು ಏನು ಮಾಡ್ತೀವೋ ಅದನ್ನೇ ತಿಂತಾನಲ್ಲ, ಹಾಗಾಗಿ. ಆ್ಯಂಡ್ ಫೈನಲಿ ಅವರು ಕೂಡ ರೆಡಿ ಆದರು. ಇವಾಗ ಹಸ್ಬೆಂಡ್ ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗಿದ್ದಾರೆ. ನಾವು ಕೆಳಗಡೆ ಅವ್ರನ್ನ ಕಳ್ಸಕ್ಕೆ ಬರ್ತೀವಲ್ಲ, ಬುಜ್ಜಿ ಬೇಬಿ ಯಾವಾಗಲೂ ಅವ್ರಿಗೆ ಹೋಗ್ಬೇಕಾರೆ ಬಾಯ್ ಮಾಡ್ತಾನೆ, ಬಟ್ ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರ ಅಪ್ಪನ ಜೊತೆಗೆ ಸ್ವಲ್ಪ ಊಟ ಮಾಡಿದರು. ಇವಾಗ ನಾನು ಕೂಡ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಅವ್ರನ್ನ ಫಸ್ಟು ಮಲಗಿಸ್ಬಿಡ್ತೀನಿ. ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಸ್ಬಿಟ್ಟು ಅವ್ರನ್ನ ಮಲ್ಕೊಂಡ್ರೆ ರಿಮೈನಿಂಗ್ ಕೆಲಸಗಳಾಗೋದು, ಹಾಗಾಗಿ ಅವ್ರಿಗೆ ಮಲಗಿಸಿದ್ಮೇಲೆ ನಾನು ಕೂಡ ಟಿಫನ್ ಎಲ್ಲ ಮಾಡಿಕೊಂಡು ಒಂದೇ ಸಲ ಮಧ್ಯಾಹ್ನ ಅಡುಗೆ ಕೂಡ ಮಾಡ್ಕೊಂಬಿಡ್ತೀನಿ. ಇವತ್ತು ನಾನಿಲ್ಲಿ ಹೆಸರು ಕಾಳು ಮತ್ತು ಬೇಳೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡಿ ಅನ್ನ ಮಾಡಿ ಪಲ್ಯ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಅದೆಲ್ಲ ಆದಮೇಲೆ ಚಿಕ್ಕ ಪುಟ್ಟ ಕೆಲಸಗಳಿರುತ್ತಲ್ಲ, ಪಾತ್ರೆ ವಾಶ್ ಮಾಡು ಮತ್ತು ಕಸ ಎಲ್ಲ ಹೊಡೆಯೋಷ್ಟರಲ್ಲಿ ಕೆಲವೊಂದು ಸಲ ಫುಲ್ ಮಲ್ಕೊಂಡಿರ್ತಾರೆ, ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ. ಕೆಲವೊಂದು ಸಲ ಮಧ್ಯದಲ್ಲೇ ಈ ಥರ ಎದ್ದು ಬಿಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಪ್ಯಾಂಪರ್ ಮಾಡಬೇಕಾಗತ್ತೆ, ಎತ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಓಡಾಡೋದು ಅಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ಹಾಗಾಗಿ ನಾನಿಲ್ಲಿ ಹೊರಗಡೆ ಎಲ್ಲ ಓಡಾಡ್ಸ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ಸೊ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.